ಅಪರಾಧಿ ಅಂತ ಆರೋಪಿ ಮಾತ್ರ ಕೇಜ್ರಿವಾಲ್. ಅವ್ರನ್ನ ಏನಾದ್ರು ಮಾಡಿ ನಮ್ಮಂಗಪ್ಪ ಅವರೊಬ್ಬರು ಅನಿಸಿದ್ರು, ಆದರೆ ಯಶಸ್ವಿ ಆದರು. ಮತ್ತು ದಿಲ್ಲಿ ಗೌರ್ಮೆಂಟನ್ನು ರಚನೆ ಮಾಡಿದ್ರು ಬಿ ಜೆ ಪಿಗರು. ಹಾಗೆ ಪ್ರತಿಯೊಂದು ಇಲ್ಲಿಯೂ ಹದ ಪರಿಸ್ಥಿತಿ ಬರುವಂಥದ್ದು. 2028 ಕರೋಡಿಗೆ ಇವರು ಭ್ರಷ್ಟರದಾರ, ಕಮಿಷನ್ ಹೊಡೆಯುವಂಥವ್ರು ಅದಾರ. ಆ ಎಲೆಕ್ಷನ್ಗೆ ಹೆಲ್ಪ್ ಆಗುವಂಥ ವಿಷಯ ಹೆಲ್ಪ್ ಮಾಡ್ಕೊಳ್ತಾರೆ. ಇವರು ತಪ್ಪಿಸ್ಕೊಳ್ಳೋಕೆ ಆಗೋದಲ್ಲ ಸುಲಭದ ಕೆಲಸ ಅಲ್ಲ. ಇವ್ರ ಮೇಲೆ ನಾವು ತನಿಖೆ ಮಾಡ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂತೇಳಿ. ಶಿಕ್ಷೆ ಯಾರು ಕೊಡಿಸ್ತಾರೋ, ಯಾರು ಬಿಡ್ತಾರೋ. ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಾಗಮೋಹನ್ ದಾಸರವರು ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯನ್ನು ಅನುಷ್ಠಾನಗೊಳಿಸಿ ಅಂದ್ರೆ ತನಿಖಾ ವರದಿಯನ್ನು ಕೋರ್ಟ್ ಮ್ಯಾಟ್ರ್ ಮಾಡಿ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದನ, ಸಿದ್ದರಾಮಯ್ಯ ಮಾಡ್ತಾರ. ಯಾಕೆಂದ್ರೆ ಇವತ್ತು ಇವ್ರು ಮಾಡಿದ್ರೆ ನಾಳೆ ಇವ್ರ ಅಧಿಕಾರ ಸಪೋಸ್ 2020 ಹೋಯ್ತಪ್ಪ ಅಂತಂದ್ರೆ ಬಿ ಜೆ ಪಿಯವರು ಬಂದು ಇವ್ರದ್ದು ಮಾಡಿಸ್ತಾರೆ. ಇದು ಹಿಂಗೆ ನಡೆಯುವಂಥದ್ದು. ಯಾಕಂದ್ರೆ 2G 4G ನೀವು ಕೇಳಿದ್ರಿಂದ ಜಿಜ ಇವತ್ತಿಗೂ ಪ್ರೂವ್ ಆಗಿಲ್ಲ. ಅವು 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಹಂಗೆ ರೆಕಾರ್ಡ್ ಹೇಳೋರು ಇವತ್ತಿಗೂ ಪ್ರೂವ್ ಆಗಲಿಲ್ಲ. ಅದು ನಡೆದಿದ್ದು ಸುಳ್ಳಿನಲ್ಲ. ಅದು ಪ್ರೂವ್ ಮಾಡೋದು ಅಷ್ಟೇ ಕಷ್ಟ. ಆ ದಿಶೆಯಲ್ಲಿ ಕಷ್ಟದ ಕೆಲಸವನ್ನು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರು ಮಾಡಿದ್ದಾರೆ. ಭಾಳ ಕಷ್ಟದ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸಲ್ಯೂಟ್ ಹೇಳಬೇಕಾಗ್ತದೆ. ಬಟ್ ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಮಾಡಿಸಿದ್ರು. ಇವರಿಗೆಲ್ಲ ಶಿಕ್ಷೆ ಕೊಡಿಸೋಂಥ ಕೆಲಸ ಮಾಡಿದ್ರೆ ನಿಜವಾಗಿಯೂ ಇತಿಹಾಸ ಪುರುಷರಾಗ್ತಾರೆ. ಆ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯರು. ನಾಗಮೋಹನ್ ದಾಸರ ಭಾಗಶಃ ಸಾಬೀತಾದಂಥ ಅದರ ಸಿಕ್ಕಂಥ ಅಧಿಕಾರಿಗಳಿಗೆ, ಅದೇ ಕಾಲಕ್ಕೆ ರಾಜಕಾರಣಿಗಳಿಗೆ ಶಿಕ್ಷೆ ಆಗುತ್ತಾ? ಆದ್ರಂತೆ ನಿಶ್ಚಿತವಾಗಿ ಸಿದ್ದರಾಮಯ್ಯರು ಈ ವರದಿ ಕೇವಲ ವರದಿ ತರಿಸ್ಕೊಳ್ಳಿಲ್ಲ, ಅದು ಕಾರ್ಯಗತ ಮಾಡಿಸಿದ್ರು ಅಂತ ಒಳ್ಳೆಯ ಹೆಸರು ಪಡಿತಾರೆ ಅನ್ನೋದು ಎರಡು ಮಾತಿಲ್ಲ. 2028 ಜನ ಏನು ನೋಡ್ಕೊಂಡು ಓಟ್ ಹಾಕ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಬರೀ ಗ್ಯಾರಂಟಿ ಮೇಲೆ ನಡೆದ ಜನರು ಸಹಿತ ಏನು ಹೇಳೋದ್ರ ಬದಲಾಗಿ ಆದರೂ ಒಳ್ಳೆ ದಿನ ಬರ್ಬೋದು ಅಂತೇಳಿ ಒಂದು ಮಾತು ಅದ, ನಿಮಗೆ ಗೊತ್ತದ. ಖುದಾಗಿ ಗರ್ಮೆ ದೇರ ಅಂದರೆ ದೇವರ ಮನೆಯಲ್ಲಿ ತಡ ಅದ, ಆದರೆ ಅಂಧೇರನೇ ಕಗ್ಗತ್ತಲಿಲ್ಲ ಅಂತ. ಹಂಗೆ ಕಗ್ಗತ್ತಲು ಇರೋದು ಹೋಗ್ರಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಗುತ್ತಿಗೆದಾರರಿರಲಿ, ರಾಜಕಾರಣಿ ಇರಲಿ, ಇಂಜಿನಿಯರ್ ಇರಲಿ, ಯಾರೋ ಇರಲಿ, ಶಿಕ್ಷೆ ಆಗಲಿ ಅನ್ನೋದು ಜನರ ಮನದ ಮಾತು. ಅದನ್ನು ಕೇಳೋರು ಯಾರು ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಾರಿಕೆ ವಂದನೆಗಳು.